ಅಯ್ಯಪ್ಪ ಮಾಲಾಧಾರಿಗಳಿಗೆ ಕೇರಳ ಪೊಲೀಸರು ಕಿರಿಕ್ ಮಾಡಿದಂತಹ ಘಟನೆ ಸಂಭವಿಸಿದೆ. ಅದು ಕೂಡ ಕರ್ನಾಟಕದ ಅಯ್ಯಪ್ಪ ಮಾಲಾಧಾರಿಗಳಿಗೆ ಕೇರಳ ಪೊಲೀಸರು ಕಿರಿಕ್ ಮಾಡಿದಂತಹ ಘಟನೆ ಸಂಭವಿಸಿದೆ. ಕೇರಳದ ಎರುಮಲೈನಲ್ಲಿ ಕರ್ನಾಟಕದವರಿಗೆ ನಿರ್ಬಂಧ ಹೇರಲಾಗ್ತಾ ಇದೆ. ಯಾರು ಕರ್ನಾಟಕದಿಂದ ಅಯ್ಯಪ್ಪನ ದರ್ಶನಕ್ಕೆ ಹೋಗಿದ್ರು, ಕರ್ನಾಟಕದವರನ್ನೇ ಟಾರ್ಗೆಟ್ ಮಾಡಿ ಅವರನ್ನ ಮಾತ್ರ ನಿರ್ಬಂಧ ಹೇರಲಾಗಿದೆ. ಎರುಮಲೈನಲ್ಲಿ ವಾಹನಗಳನ್ನು ನಿಲ್ಲಿಸುವಂತೆ ಸೂಚನೆ ಕೂಡ ಕೊಡಲಾಗಿದೆ. ಕೇರಳದ ಸರ್ಕಾರಿ ಬಸ್ಗಳಲ್ಲೇ ಹೋಗಬೇಕು ನೀವು ಅಂತ ಸೂಚನೆ ಕೊಟ್ಟಿದ್ದಾರಂತೆ. ಹೀಗಾಗಿ ರಸ್ತೆಯಲ್ಲೇ ಕುಳಿತುಕೊಂಡು ಕರ್ನಾಟಕದ ಭಕ್ತರು ಆಕ್ರೋಶ ಹೊರಹಾಕಿದ್ದಾರೆ. ಮಾಲೆಯನ್ನು ಹಾಕ್ಕೊಂಡು, ಮಾಲೆಯನ್ನು ಧರಿಸಿ ಅಯ್ಯಪ್ಪನ ದರ್ಶನ ಮಾಡಿಕೊಂಡು ಸಂಭ್ರಮ ಸಡಗರ ಸಂತಸದಿಂದ ವಾಪಸ್ ಬರಬೇಕಾಗಿದ್ದಂತಹ ಅಯ್ಯಪ್ಪ ಮಾಲಾಧಾರಿಗಳು ಈಗ ಕೇರಳ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ರಸ್ತೆಯಲ್ಲೇ ಕುಳಿತು ಭಜನೆ ಮಾಡುತ್ತಾ ಕೇರಳ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕರ್ನಾಟಕದಿಂದ ಶಬರಿಮಲೆಗೆ ಬಂದಿದ್ದೇವೆ. ನಮಗೆ ಕೇರಳ ಸರ್ಕಾರ ಕರ್ನಾಟಕದ ಗಾಡಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಇದನ್ನು ನಮ್ಮ ಕರ್ನಾಟಕದ CM ಅವರು ದಯವಿಟ್ಟು ಇದನ್ನು ಗಮನಿಸಿ ನಮಗೆ ನ್ಯಾಯ ಕೊಡಬೇಕಾಗಿ ಕರ್ನಾಟಕದ ಎಲ್ಲ ಸ್ವಾಮಿಗಳ ಪರವಾಗಿ ಕೇಳ್ತಾ ಇದ್ದೇನೆ. ಇದು ದಯವಿಟ್ಟು ನಮಗೆ ಅನ್ಯಾಯ ಆಗ್ತಿದೆ. ಸುಮಾರು 10 ಗಂಟೆಯಿಂದ ನಮ್ಮ ಗಾಡಿಗಳನ್ನು ಜಾಮ್ ಮಾಡಿದ್ದಾರೆ. ಅದು ಕರ್ನಾಟಕದ ಗಾಡಿಗಳನ್ನು ಮಾತ್ರ ಜಾಮ್ ಮಾಡಿದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ನಮ್ಮ ಕರ್ನಾಟಕದ CM ಅವರು ಗಮನಿಸಿ ನಮ್ಮ ಈ ಸ್ವಾಮಿಗಳ ಯಾತ್ರೆಗೆ ಕೇರಳ ಸರ್ಕಾರಕ್ಕೆ ದಯವಿಟ್ಟು ತಿಳಿಸಿ ನಮ್ಮ ಯಾತ್ರೆಗೆ ಸುಖಕರವಾಗಿ ಆಗಬೇಕಂತ ನಮ್ಮ ಸಿದ್ದರಾಮಯ್ಯನವರಿಗೆ ಮತ್ತೊಮ್ಮೆ ಕೇಳ್ಕೊಳ್ತಿದ್ದೇವೆ. ಸುಮಾರು ಲಕ್ಷಾಂತರ ಜನ ಕರ್ನಾಟಕದವರು ಕರ್ನಾಟಕದ CM ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್ ಅವರು ಇದನ್ನು ನೋಡಿ ದಯಮಾಡಿ ನಮ್ಮನ್ನ ಸಹಕರಿಸಬೇಕು. ಕೇರಳ ಸರ್ಕಾರಕ್ಕೆ ದಯಮಾಡಿ ನಿಲ್ಲಿಸ್ತಾ ಇದ್ದಾರೆ. ಎಲ್ಲ ಸರ್ಕಾರದವ್ರಿಗೆ, ಎಲ್ಲ ರಾಜ್ಯದವರಿಗೂ, ಆಂಧ್ರ ಪ್ರದೇಶ ಆಗಲಿ, ಕರ್ನಾಟಕ ಆಗಲಿ, ತಮಿಳುನಾಡು ಆಗಲಿ 2 ದಿವಸ ಜಾಮ್ ಮಾಡ್ತಿದ್ದಾರೆ. ಸ್ವಾಮಿಗಳು ಏನ್ ಮಾಡಬೇಕು ವಿಚಾರ ಮಾಡ್ರಿ. ದಯವಿಟ್ಟು ಎಲ್ಲರಿಗೂ ತೊಂದರೆ ಆಗ್ತಿದೆ. ಎಲ್ಲ ರಾಜ್ಯದವರು ಖಂಡನೆ ಮಾಡಬೇಕು. ಅದರಲ್ಲೂ ನಮ್ಮ ಕರ್ನಾಟಕದವರಿಗಾಗಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎರಿಮಲೆಯಿಂದ ಪಂಪಗೆ ಎಲ್ಲ ಬರೀ ಕೇರಳ ಬಸ್ಸಲ್ಲಿ ಹೋಗ್ರಿ ಅಂತಿದ್ದಾರೆ. ಹಾಗಾದ್ರೆ ನಾವು TP ಕಟ್ಬಿಟ್ಟು ಎಲ್ಲ ವೆಹಿಕಲ್ಸಿಗೂ ನಾವು ದುಡ್ಡು ಕೊಟ್ಬಿಟ್ಟು ಮತ್ತೆ ಕೇರಳ ಸರ್ಕಾರದ ಬಸ್ಸಿಗೆ ದುಡ್ಡು ಕೊಡ್ಬೇಕಂದ್ರೆ ಸ್ವಾಮಿಗಳ ದುಡ್ಡು ಎಷ್ಟು ಹೋಗುತ್ತೆ, ಎಷ್ಟು ಫಾಲ್ ಆಗುತ್ತೆ, ಯಾರಿಗೆ ಹೋಗ್ತಾ ಇದೆ, ಯಾರಿಗೆ ಹೋಗ್ತಾ ಇದೆ? ಪಾರ್ಕಿಂಗ್ 2 ನಿಮಿಷ ನಿಲ್ಸಿದೀವಿ. 200 ರೂಪಾಯಿ ಪಾರ್ಕಿಂಗ್ ಸಣ್ಣ ಗಾಡಿಗೆ, ಒಂದು ಎರಟಿಗೆ, ಒಂದು ಚವರ್ಲೆಟಿಗೆ. ದೊಡ್ಡ ಗಾಡಿಗೆ 300, ಇನ್ನೂ ದೊಡ್ಡ ಗಾಡಿಗೆ 500 ತಗೊಂತಿದ್ದಾರೆ 2 ನಿಮಿಷಕ್ಕೆ. TP ಎಷ್ಟು ತಗೊಂತಾರೆ? ಇಲ್ಲಿಂದ 150ರಿಂದ 200 ಪಂಪಕ್ಕೆ ಹೋಗೋದಕ್ಕೆ ಎಷ್ಟು ಜನ ಸೇರ್ತಾರೆ, ಎಷ್ಟು ಕೋಟಿ ಜನ ಸೇರ್ತಾರೆ. 200 ರೂಪಾಯಿ ಒಂದು ತಲೆಗಂದ್ರೆ ಎಷ್ಟು ದುಡ್ಡು ಆಗುತ್ತೆ ದಯವಿಟ್ಟು ಮಾಡಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಮೂಲದ ಮಾಲಾಧಾರಿಗಳು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಸ್ವಾಮಿಗಳೇ, ನಮಸ್ಕಾರ. ಕೇಳಿಸ್ತಾ ಇದೆಯಾ? ಅಲ್ಲ, ಯಾವ ರೀತಿ ಕರ್ನಾಟಕದ ಮಾಲಾಧಾರಿಗಳಿಗೆ ಸಮಸ್ಯೆ ಎದುರಾಗ್ತಾ ಇದೆ, ಕನ್ನಡಿಗರಿಗೆ ಹೇಳಬಹುದಾ ಅದನ್ನ? ಸ್ವಾಮಿಯರ, ನಾವ್ ಈಗಾಗಲೇ ಅಂತಂದ್ರ 48 ದಿನ ವ್ರತ ಮಾಡಿರ್ತೀವ್ರಿ. ಕಾರ್ತಿಕ್ ಮಾಸದಾಗ ಮಂಡಳ ಪೂಜೆ ಸಮಯದಲ್ಲಿ ಏನ್ ತುಳಸಿ ಮೇಲೆ ಧರಿಸಿಕೊಂಡು ನಾವು 48 ದಿನ ವ್ರತ ಮಾಡಿಕೊಂಡು ಅಯ್ಯಪ್ಪನಾಗ ಒಂದು ಅದರಲ್ಲಿ ಏನ್ ಜ್ಯೋತಿ ಸಮಯದಾಗ ನಾವು ಜ್ಯೋತಿ ನೋಡಿದ್ರೆ ನಮ್ ಜೀವನ ಪಾವನ ಆಗುತ್ತೆ ಅಂತೇಳಿ ನಾವು 48 ದಿನ ಕಾಲ ಇಲ್ಲಿ ಅಂದ್ರೆ ಬೆಳಿಗ್ಗೆ ಹೊತ್ತು ಮನೆ ಮಕ್ಕಳೆಲ್ಲಾ ಬಿಟ್ಟು ಒಂದು ಕಷ್ಟಪಟ್ಟು ಒಂದು ವ್ರತ ಮಾಡಿರ್ತೀವಿ. ಆದ್ರೆ ಇವತ್ತು ಕೇರಳ ಸರ್ಕಾರ ನಮ್ ಜೊತೆ ಜೀವನ ಜೊತೆ ಚೆಲ್ಲಾಟ ಆಡಾಕತ್ತೈತ್ರಿ. ಯಾಕಂದ್ರೆ ನಾವು ಭಕ್ತರು ಇಲ್ಲಿ ಬಂದದ್ರ ಎರ್ಮೇಲೆಯಿಂದ ಇಲ್ಲಿ ಅಂತಂದ್ರೆ ನಿಲಕಲ್ಲಿಗೆ ಹೋಗ್ಬೇಕು. ನಿಲಕಲ್ಲಿಂದ ನಾವು ಗಾಡಿಗಳನ್ನ ಪಾರ್ಕ್ ಮಾಡ್ಕೊಂಡು ಮುಂದೆ ಅಲ್ಲಿಂದ ನಮ್ ಗಾಡಿಗಳನ್ನ ಪಾರ್ಕ್ ಕೊಂಡು ನಾವು ನಿಲಕಲ್ಲಿಂದ ಪ್ರತಿ ವರ್ಷ ಹೆಂಗಿರ್ತಿತ್ತು ಅಂತಂದ್ರೆ ಇದು 2011 ನಾವ್ ಯಾಕೆ ಇಲ್ಲಿ ನೆನಪು ಮಾಡ್ಕೋಬೇಕಂದ್ರ 2011 ಇಲ್ಲಿ ಅಂತಾರೆ ಭೂಮಿ ಕುಸಿತ ಆಯ್ತು. ಮೊದಲು ಹೆಂಗಿತ್ತು ಅಂದ್ರ ಗಾಡಿಗಳೆಲ್ಲರೂ ಆ ಪಂಪಾ ನದಿವರೆಗೆ ಬಿಡ್ತಿದ್ರಿ. ಆದ್ರೆ ಭೂಮಿ ಅಲ್ಲಿ ಟ್ರಾಫಿಕ್ ಬಾಳ ಆಯ್ತು, ಅವಾಗ ಭೂ ಕುಸಿತ ಆಯ್ತು. ಹಿಂಗಾಗಿ ನಿಲಕಲ್
ವರೆಗೆ ಸುಮಾರು ಒಂದು 200-300 ಎಕರೆ ಒಂದು ಪಾರ್ಕಿಂಗ್ ಒಂದು ವ್ಯವಸ್ಥೆ ಮಾಡ್ಕೊಂಡ್ರು. ಆ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಂಡು ನಾವು ನಿಲ್ಕಲ್ಲಿಗೆ ಬಸ್ ಇಲ್ಲಿಂದ ನಾವು ಕರ್ನಾಟಕದಿಂದ ಗಾಡಿ ತಗೊಂಡ್ ಬಂದಿರ್ತೀವಿ. ಈ ಗಾಡಿಗಳನ್ನ ಎಲ್ಲಾ ಇಲ್ಲೇ ಬಿಟ್ಟು ನಿಲ್ಕಲ್ಲಿಂದ ಕೇರಳ ಬಸ್ ಹತ್ತಿ ನಾವು ಹೋಗ್ಬೇಕು. ಆದ್ರೆ ಈ ವರ್ಷ ಕೇರಳ ಸರ್ಕಾರ ಹೆಂಗ್ ಮಾಡೈತಿ ಅಂದ್ರ ಎರಮೈಲಿ ಒಳಗ ನೀವು ಗಾಡಿ ಹಚ್ಚಿ ಅಲ್ಲಿ ಹೋಗ್ರಿ ಅಂತಂದ್ರೆ ಬಹಳ ಕಷ್ಟ ಆಗ್ತೈತ್ರಿ. ಯಾಕಂದ್ರ ಕರ್ನಾಟಕದಿಂದ ನಾವು ಒಂದು ಗುಂಪಾಗಿ ಅಂದ್ರೆ 10 ಜನ 15 ಜನ 20 ಜನ ನಾವೆಲ್ಲ ಭಕ್ತರು ಬಂದಿರ್ತೀವಿ. ಆ ಭಕ್ತರು ಬಂದಂತರಿಗೆ ನಿಮ್ ಗಾಡಿಯಲ್ಲಿ ಹಚ್ಚಿ ಅಲ್ಲಿ ಹೋಗ್ರಿ ಅನ್ನಕ ಇಲ್ಲಿ ಸುಮಾರು ಇಲ್ಲಿಂದ ನಾವು ಬಂದಿರ್ತೀವಿ. ಅದ್ರಾಗೂ ಇಲ್ಲಿಂದ ಎಲ್ರು ಸರಿಯಾದ ರೀತಿಯಿಂದ ಒಂದು ವ್ಯವಸ್ಥೆ ಮಾಡಿರ್ತಾರ ಕೇರಳ ಸರ್ಕಾರ. ಅದನ್ನ ಇಲ್ಲ, ಸರಿಯಾದ ಟೈಮಿಗೆ ಬಸ್ ಬಿಡ್ಬೇಕ್ರಿ. ಎಲ್ಲಕ್ಕಿಂತ ಹೆಚ್ಚಿಂದು ಬಸ್ ಬಿಡ್ಬೇಕು. 5 ನಿಮಿಷಕ್ಕೊಂದು 10 ನಿಮಿಷಕ್ಕೊಂದು ಬಿರುದ ಇಲ್ಲಿ ಏನೋ ಅಂತ ಅರ್ಧ ತಾಸಿಗೆ 45 ನಿಮಿಷಕ್ಕೊಂದು ಬಸ್ ಬರ್ತಾವ. ಆ ಬಸ್ ಹಚ್ಚಿ ನಾವ್ ಹೆಂಗ್ ಹೋಗ್ಬೇಕ್ರಿ? ಆ ಬಸ್ ಒಳಗೆ ಒಂದು ಬಸ್ ಒಳಗೆ ಎಷ್ಟಿರುತ್ತೆ 20-30 ಮಂದಿ. ಅದರಲ್ಲಿ ನಮ್ ತಲೆ ಮ್ಯಾಗ ಇರುಮುಡಿ ಗಂಟು ಇರ್ತೈತಿ. ಆ ಇರುಮುಡಿ ಗಂಟನ ನಾವು ತೆಳಗಿಡುವಂಗಿಲ್ಲ, ತೊಡಿ ಮ್ಯಾಗ ಇಟ್ಕೊಂಡ್ ಕುಂಡಿರ್ಬೇಕು. ಇಲ್ಲ ಅಂದ್ರೆ ಬಸ್ನಾಗ ಅಂತಂದ್ರೆ ತಲೆ ಮ್ಯಾಗ ಹೊತ್ಕೊಂಡ್ ಕುಂಡಿರ್ಬೇಕು. ಅದ್ರಲ್ಲಿ ಬಸ್ ತೊಡಿ ಮ್ಯಾಗ ಇಟ್ಕೊಂಡ್ ಕುಂಡಿರ್ಬೇಕು ಅಂತ ಕುಂತ್ಕೊಂಡ ಬಸ್ನ ನುಗ್ಗುಲಾಗೋದ್ರಿಂದ ಆ ಇರುಮುಡಿಗೆ ಎಷ್ಟೋ ನಾವು ಇರುಮುಡಿ ಅಂತಂದ್ರೆ ಅದು ನಮ್ಮ ಪಾಪದ ಗಂಟು ಅಂತ ಹೇಳ್ತೀವಿ. ಮತ್ತು ಬಹಳಷ್ಟು ನಾವು ಬಹಳಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡಿ ಇಲ್ಲಿ ಅಂತಾರೆ ಒಂದು ಇರುಮುಡಿ ಗಂಟನ್ನ ಕಟ್ಟಿರ್ತಾರೆ ಗುರುಸ್ವಾಮಿಗಳು. ಅದನ್ನ ಎಲ್ಲೋ ನಾವು ಒಂದು ಇಟ್ಕೊಂಡು ಆ ಬಸ್ನಾಗ ನುಗ್ಗುಲ ಮಾಡ್ಕೊಂಡು ಹೋಗ್ಬೇಕಂದ್ರೆ ಕೇರಳ ಸರ್ಕಾರ ಎರಮೇಲಿಂದ ನಾವು ಹೋಗಕ್ ಅಭ್ಯಂತರ ಏನಿಲ್ಲ. ಆದ್ರೆ ಕರೆಕ್ಟ್ ಅಂತಂದ್ರೆ ಇಲ್ಲಿ ಎರಮೇಲಿನಿಂದ ಏನು ಮಾಡಬೇಕು ಅಂತಂದ್ರೆ ಕರೆಕ್ಟ್ ಬಸ್ಗಳನ್ನ ವ್ಯವಸ್ಥೆ ಮಾಡ್ಬೇಕ. ಆದ್ರೆ ನೀವು ಎರಮೇಲ್ದಾಗ ಇಲ್ಲಿ ಗಾಡಿ ಹೆಚ್ಚಿ ನಿಲಕಲ್ಲಿವರೆಗೆ ಹೋಗ್ಬೇಕು. ನಿಲಕಲ್ಲಿಂದ ಬಸ್ಗಳನ್ನ ಬದಲಾವಣೆ ಮಾಡಬೇಕು. ಹೀಗಾಗಿ ಕೇರಳ ಸರ್ಕಾರ ಅಯ್ಯಪ್ಪ ಮಾಲಾಧಾರಿಗಳಿಗೆ ಸರಿಯಾದ ರೀತಿಯಿಂದ ಒಂದು ವ್ಯವಸ್ಥೆ ಮಾಡಬೇಕು ಅಂತ ನಾವು ಮನವಿ ಮಾಡ್ತೀನಿ ಸ್ವಾಮ್ಯರ. ಈಗ ರಾಜ್ಯ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡ್ಬೇಕಂತೀರಿ? ನೋಡ್ರಿ ಸ್ವಾಮ್ಯರ, ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು ಮತ್ತು ಅದ್ರ ಜೊತೆಗೆ ನಮ್ DCM DK ಶಿವಕುಮಾರ್ ಇರ್ಬೋದು, ಇವ್ರಿಬ್ರು ಸಹ ಇಲ್ಲದ್ರೆ ಕೇರಳ ಸರ್ಕಾರಕ್ಕೆ ಒಂದು ಚಾಟಿ ಬೀಸುವಂತ ಕೆಲಸ ಮಾಡ್ಬೇಕ. ಎಲ್ಲೋ ನಾವು ಕೋಗಿಲೆ ಇದರ ಲೇಔಟ್ ವಿಚಾರ ತೆಗೆದುಕೊಂಡಾಗ ಕೇರಳ ಸರ್ಕಾರ ಆ ವಿಚಾರ ಸಂಬಂಧಪಟ್ಟಂಗೆ ಧ್ವನಿ ಎತ್ತೈತಿ. ರಾಜ್ಯ ಸರ್ಕಾರನು ಕೋಗಿಲೆ ಸಂಬಂಧಪಟ್ಟಂಗೆ ಬಹಳಷ್ಟು ಜನರಿಗೆ ಇಲ್ಲಿ ಅಂತಂದ್ರೆ ಅಲ್ಲಿ ಇಲ್ಲ, ಇಲ್ಲಿ ಜನರ ಪರ ಧ್ವನಿ ಇದೆ, ಸರ್ಕಾರ ಇದೆ ಅನ್ನೋದು ಮಾತನ್ನ ಹೇಳ್ತಾರ. ಆದ್ರ ಇಲ್ಲಿ ನಾವು ಅಯ್ಯಪ್ಪ ಸ್ವಾಮಿಗಳು ಯಾಕಂದ್ರೆ ಕರ್ನಾಟಕದಿಂದ ದೊಡ್ಡ ಆದಂತ ಆದಾಯವನ್ನ ನಾವು ಕೇರಳ ಕೊಡ್ತೀವ್ರಿ. ರಾಜ್ಯ ಸರ್ಕಾರ ಈ ಸಂಬಂಧಪಟ್ಟಂಗೆ ಒಂದು ಎಚ್ಚರಿಕೆ ಗಂಟೆಯನ್ನ ಇವತ್ತು ಕೇರಳ ಸರ್ಕಾರ ಕೊಡ್ಬೇಕು. ಯಾಕಂದ್ರ ದೊಡ್ಡ ಆದಾಯ ಇವತ್ತು ಒಂದು ಬಸ್ ನೀವು ಬಡಬೇಕು ಅಂದ್ರೆ ಆ ಬಸ್ಗೆ ನಾವ್ ಎಷ್ಟು ಆದಾಯ ಕೊಡ್ತೀವಿ? ಕೇವಲ ಬಸ್ಗಳು ಅಷ್ಟೇ ಅಲ್ಲ, ನಮ್ಮಿಂದ ಇವತ್ತು ಕರ್ನಾಟಕದ ಭಕ್ತರಿಂದ ಕೇರಳಕ್ಕೆ ಎಷ್ಟು ಆದಾಯ ಬರ್ತೈತಿ ಅಂದ್ರ ಇಲ್ಲಿ ಹೋಟೆಲ್ಗಳಿಗೆ ಲಾಭ ಆಗ್ತೈತಿ, ಟ್ರಾನ್ಸ್ಪೋರ್ಟ್ಗಳು ಬೆಳಿತಾವ. ಮತ್ತ ಅಷ್ಟಲ್ಲ ಸಹಿತ ಇಲ್ಲಿ ಪ್ರತಿಯೊಂದು ನಾವೇನ್ ಭಕ್ತರು ಬರ್ತೀವಿ ಇಲ್ಲಿ ಏನಾದ್ರೂ ಒಂದು ಮೆಟೀರಿಯಲ್ ತಗೊಂಡ್ರೆ ಅದು ಟ್ಯಾಕ್ಸ್ ನೇರವಾಗಿ ಕೇರಳ ಸರ್ಕಾರಕ್ಕೆ ಹೋಗುತ್ತೆ. ಹೀಗಾಗಿ ಕೇರಳ ಸರ್ಕಾರ ನಮಗೆ ಮೂಲಭೂತ ಸೌಕರ್ಯಗಳನ್ನು ಮಾಡ್ಬೇಕು. ಇಲ್ಲಿ ನಾವು ಉದಾಹರಣೆ ತೆಗೆದುಕೊಂಡಾಗ ನಾವು ಉತ್ತರ ಕರ್ನಾಟಕದ ಜನ ಅನ್ಕೋರಿ ಮತ್ತು ಈಗ ದಕ್ಷಿಣ ಕರ್ನಾಟಕದ ಜನ ಅನ್ಕೋರಿ, ನಾವು ಊಟಕ್ಕೆ ಏನು ತಗೊಂಡ್ ಬಂದಿರಂಗಿಲ್ಲ. ಕೇರಳದಾಗ ಎಲ್ಲಾ ಸಿಗದಂತ ಬಂದಿರ್ತೀವಿ, ಕೇರಳದಾಗ ಏನು ಸಿಗಂಗಿಲ್ಲ. ನೀವು ಎರಮಲವಾಗಿ ನಾವು ಗಾಡಿ ಹಚ್ಚಿ ನಮ್ಮ ತಗೊಂಬಂದ ವಾಹನಗಳನ್ನ ಇಲ್ಲಿ ಹಚ್ಚಿ ನೀವು ಹೋಗ್ರಿ ಅಂತಂದ್ರೆ ಎಲ್ಲಿ ಸಹ ಇಲ್ಲಿ ಅಂತ ನೀವು ಒಂದೇಂತ ಹೇಳ್ಬೇಕು ಅಂದ್ರೆ ಮೂಲಭೂತ ಸೌಕರ್ಯ ಕುಡಿಯಾಕ ನೀರಿಂದ ಸರಿಯಾದ ರೀತಿ ಅಂತ ವ್ಯವಸ್ಥೆ ಮಾಡಂಗಿಲ್ಲ. ಕುಡಿಯಾಕ ನೀರು ಎಲ್ಲಿಂದ ಸಿಗ್ತೈತಿ? ಪಂಪಾದಿಂದ ನಾವು ಅಲ್ಲಿ ಸ್ನಾನ ಮಾಡಿ ಮತ್ತೆ ಅಲ್ಲಿ ಏನೋ ಹೋಗ್ತೇವಲ್ಲ ಎಲ್ಲಿ ಸನ್ನಿಧಾನಕ್ಕ, ಅಲ್ಲಿವರೆಗೂ ನಮ್ಗೆಲ್ಲಾ ವ್ಯವಸ್ಥೆ ಇರ್ತೈತ್ರಿ. ಆದ್ರೆ ಆ ಕಡೆಯಿಂದ ಈ ಕಡೆ ನಿಮ್ಗೆ ಏನಾದ್ರೂ ಒಂದೇ ಒಂದು ಸರಿಯಾದಂತ ಒಂದು ವ್ಯವಸ್ಥೆ ಮಾಡಂಗಿಲ್ಲ. ಇದು ಪ್ರತಿ ವರ್ಷನೂ ಇದೇ ರೀತಿ ಸಮಸ್ಯೆ ಇರ್ತ್ರಿ. ಇದು ಇವತ್ತಿನ ಸಮಸ್ಯೆ ಅಲ್ಲ, 4-5 ವರ್ಷಗಳ ನೋಡಾಕತ್ತೇವೆ. ಈಗ 3 ವರ್ಷದಿಂದ ನೋಡಿದಾಗ ಭಕ್ತರ ಸಂಖ್ಯೆ ಹೆಚ್ಚಿಗೆ ಆಯ್ತು. ಅವಾಗನಲ್ಲಿ ಕೇರಳ ಸರ್ಕಾರ ಹೆಚ್ಚಿಕೊಂಡು ಇಲ್ಲಿ ಟ್ರಾಫಿಕ್ ಸಂಬಂಧಪಟ್ಟಂಗೆ ಏನಾಗ್ತೈತಿ, ಈ ಟ್ರಾಫಿಕ್ ನಾವ್ ಏನ್ ಮಾಡಬೇಕಾಗಿತ್ತು? ಪ್ರತಿ ವರ್ಷ ಸಹ ಇಲ್ಲಿ ಅಂತ ಕಾರ್ತಿಕ್ ಮಾಸ ಇರ್ಬೋದು, ಕಾರ್ತಿಕ್ ಮಾಸ ನಾವು ತೆಗೆದುಕೊಂಡಾಗ ಮಂಡಳ ಪೂಜೆ, ಆ ಮಂಡಳ ಪೂಜೆಗೂ ಭಕ್ತರ ಸಂಖ್ಯೆನೂ ಸಹ ಇಲ್ಲಿ ಪ್ರತಿ ವರ್ಷ ಹೆಚ್ಚಿಗೆ ಆಗ್ತೈತಿ. ಅದ್ರಾಗ ಮಕರ ಸಂಕ್ರಮಣ ಜ್ಯೋತಿ ಮಾಡಾಕ ಕೋಟ್ಯಾಂತರ ಭಕ್ತರು ಬರ್ತಾರ. ಒಂದು ದಿನಕ್ಕೆ ಇಲ್ಲಿ ಅಂದ್ರೆ ಸರಿ ಸುಮಾರು 2 ಲಕ್ಷ ನೀವು ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಮಾಡ್ತೀರಿ. ಸ್ಪಾಟ್ ಬುಕ್ಕಿಂಗ್ 20,000 ನಿಗದಿ ಮಾಡಿದ್ರೆ 40,000 ಮಾಡ್ತೀರಿ. ಈ ರೀತಿ ನೀವು ನಮ್ಮಿಂದ ನೀವು ಆದಾಯ ತೆಗೆದುಕೊಳ್ತೀರಿ. ಆದ್ರೆ ನಮಗ್ ನೀವು ಏನ್ ಕೊಡ್ತೀರಿ? ನಾವು ಭಕ್ತಿಯನ್ನ ಸಮರ್ಪಣೆ ಮಾಡ್ಲಾಕ ಅಯ್ಯಪ್ಪ ಸನ್ನಿಧಿಗೆ ಬರ್ತೀವಿ. ಆದ್ರೆ ಇಲ್ಲಿ ಮತ್ತು ಕರ್ನಾಟಕ ಸರ್ಕಾರಕ್ಕೆ ನಾವು ದೊಡ್ಡ ಕರ್ನಾಟಕದ ಭಕ್ತರು ಇವತ್ತು ಕೇರಳ ಸರ್ಕಾರಕ್ಕೆ ದೊಡ್ಡ ಆದಾಯವನ್ನ ಕೊಡ್ತೀವಿ. ಆದ್ರೆ ಕೇರಳ ಸರ್ಕಾರ ಇವತ್ತು ಕರ್ನಾಟಕದ ಭಕ್ತರಿಗೆ ಕೊಡ್ತಾ ಇರೋದು 0. ಹೀಗಾಗಿ ಕರ್ನಾಟಕ ಸರ್ಕಾರ ಇರ್ಬೋದು ಮತ್ತು ಕೇರಳ ಸರ್ಕಾರ ಇರ್ಬೋದು ಕರ್ನಾಟಕದ ಭಕ್ತರ ಸಂಬಂಧ ಇಲ್ಲಿ ಅಂತ ಏನಾದ್ರೂ ಮಾಡ್ಬೇಕು ಸ್ವಾಮಿಯರ. ಧನ್ಯವಾದಗಳು ಸ್ವಾಮಿ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಭಕ್ತಾದಿಗಳ ಒಂದು ಬೇಡಿಕೆ. ರಾಜ್ಯ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಪ್ರವೇಶ ಮಾಡಬೇಕು. ನಾವ್ಯಾಕೆ ಅವರು ಬಸ್ನಲ್ಲಿ ಮತ್ತೆ ಪ್ರಯಾಣ ಮಾಡೋಣ ಅಂತಹ ಭಕ್ತರು ಈಗ ಹೇಳ್ತಾ ಇರುವಂತಹ ಮಾತು. ನಮಗೆ ಅನ್ಯಾಯ ಆಗ್ತಿದೆ. ಸುಮಾರು 10 ಗಂಟೆಯಿಂದ ನಮ್ಮ ಗಾಡಿಗಳನ್ನು ಜಾಮ್ ಮಾಡಿದ್ದಾರೆ. ಅದು ಕರ್ನಾಟಕದ ಗಾಡಿಗಳನ್ನ ಮಾತ್ರ ಜಾಮ್ ಮಾಡಿದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ನಮ್ಮ ಕರ್ನಾಟಕದ CM ಅವರು ಗಮನಿಸಿ ನಮ್ಮ ಈ ಸ್ವಾಮಿಯ ಯಾತ್ರೆಗೆ ಕೇರಳ ಸರ್ಕಾರಕ್ಕೆ ದಯವಿಟ್ಟು ತಿಳಿಸಿ ನಮ್ಮ ಯಾತ್ರೆಗೆ ಸುಖಕರವಾಗಿ ಆಗಬೇಕಂತ ನಮ್ಮ ಸಿದ್ದರಾಮಯ್ಯನವರಿಗೆ ಮತ್ತೊಮ್ಮೆ ಕೇಳ್ಕೊಳ್ತಿದ್ದೇವೆ. ಸುಮಾರು ಲಕ್ಷಾಂತರ ಜನ ಕರ್ನಾಟಕದವರು ಎರಿಮನೆಯಲ್ಲಿ ಜಾಮ್ ಆಗಿದ್ದಾರೆ. ತುಂಬಾ ಗಾಡಿಗಳನ್ನ ಪೂರ್ತಿ ಇಲ್ಲಿ ನಿಲ್ಸ್ಕೊಂಡಿದ್ದೀವಿ. ಇದರ ಮೇನ್ ಕಾರಣಕರ್ತವು ನಾವು ಆಗಿ ಎಲ್ಲ ಸ್ವಾಮಿಗಳು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ನೀವು ಗಮನ ಹರಿಸಿ ನಮ್ಮ ಕಷ್ಟವನ್ನ ಕರ್ನಾಟಕದ CM ಮತ್ತು DCMಗಳು ಎಲ್ಲ
ಮಿನಿಸ್ಟ್ರುಗಳು ಗಮನ ಹರಿಸಿ ನಮಗೆ ದಯವಿಟ್ಟು ನ್ಯಾಯ ಒದಗಿಸಿಕೊಡ್ಬೇಕಂತೇಳಿ ನಾವು ಸ್ವಾಮಿಗಳ ಪರವಾಗಿ ಈ ಕರ್ನಾಟಕದಿಂದ ಕೇರಳಕ್ಕೆ ಬಂದು ಇಲ್ಲಿ ಅತಂತ್ರ ಆಗಿದ್ದೇವೆ. ಇನ್ನು ಒಂದು ಸ್ವಲ್ಪ ಎರಿಮಲೆಯಿಂದ ಪಂಪಗೆ ಎಲ್ಲ ಬರೀ ಕೇರಳ ಬಸ್ಸಲ್ಲಿ ಹೋಗ್ರಿ ಅಂತಿದ್ದಾರೆ. ಹಾಗಾದ್ರೆ ನಾವು ಟಿಪಿ ಕಟ್ಬಿಟ್ಟು ಎಲ್ಲಾ ವೆಹಿಕಲ್ಸ್ಗೂ ನಾವು ಓನ್ ದುಡ್ಡು ಕಟ್ಬಿಟ್ಟು ಮತ್ತೆ ಕೇರಳ ಸರ್ಕಾರದ ಬಸ್ಸಿಗೆ ದುಡ್ಡು ಕೊಡ್ಬೇಕಂದ್ರೆ ಸ್ವಾಮಿಗಳ ದುಡ್ಡು ಎಷ್ಟು ಹೋಗುತ್ತೆ, ಎಷ್ಟು ಫಾಲ್ ಆಗುತ್ತೆ, ಯಾರಿಗೆ ಹೋಗ್ತಾ ಇದೆ, ಯಾರಿಗೆ ಹೋಗ್ತಾ ಇದೆ? ಪಾರ್ಕಿಂಗ್ ನಿಲ್ಸಿದೀವಿ 200 ರೂಪಾಯಿ ಪಾರ್ಕಿಂಗ್ ಸಣ್ಣ ಗಾಡಿಗೆ, ಒಂದು ಎರಟಿಗೆ, ಒಂದು ಚವರ್ಲೆಟಿಗೆ, ದೊಡ್ಡ ಗಾಡಿಗೆ 300, ಇನ್ನೂ ದೊಡ್ಡ ಗಾಡಿಗೆ 500 ತಗೊಂತಿದ್ದಾರೆ 2 ನಿಮಿಷಕ್ಕೆ. ಟಿಪಿ ಎಷ್ಟು ತಗೊಂತಾರೆ? ಇಲ್ಲಿಂದ 150ರಿಂದ 200 ಪಂಪಕ್ಕೆ ಹೋಗೋದಕ್ಕೆ ಎಷ್ಟು ಜನ ಸೇರ್ತಾರೆ, ಎಷ್ಟು ಕೋಟಿ ಜನ ಸೇರ್ತಾರೆ? 200 ರೂಪಾಯಿ ಒಂದು ತಲೆಗಂದ್ರೆ ಎಷ್ಟು ದುಡ್ಡು ಆಗುತ್ತೆ? ದಯವಿಟ್ಟು ಮಾಡಿ ಕರ್ನಾಟಕದ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಗಮನ ತರಿಸ್ಕೊಂಡು ದಯಮಾಡಿ ಕೇರಳ ಸರ್ಕಾರಕ್ಕೆ ನಿರ್ದೇಶನ ಕೊಡಬೇಕು. ಕುಮಾರಸ್ವಾಮಿ ಅವರು ಕರ್ನಾಟಕ ಜನತೆ ಬೀದಿಲಿದ್ದೀವಿ, ಇವತ್ತು ಸಾಕಷ್ಟು ಕೈ ಮುಗಿ